ಸೊ ಬೆಟ್ಟದ ಭೈರವೇಶ್ವರ ನೋಡಾಯ್ತು. ಈಗ ಇಲ್ಲಿಂದ ಯಾವ್ದಾದ್ರು ದೇವ್ರ ಮನೆ ಅಂತ ಕಡೆ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಸಾಯಂಕಾಲ ಕೊರಗಜ್ಜ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ನಮ್ಮ ಹುಡುಗ ಏನೋ ಅರ್ಕೆ ಅಂತ ನಮ್ಮ ಹುಡ್ಗಂದು ಇವನೇ ಯಾವಲ್ಲೂ ಬಿದ್ದು ಬರ್ತಾನೆ ನೋಡ್ರಿ. ಇವನೇ ಓಯ್ ಇವನೇ ಇವೊಂದು ಅರ್ಕೆ ಇದೆಯಂತೆ. ಸೊ ಅದನ್ನ ತೀರ್ಸೋಣ ಮಚ್ಚ ಹೋಗಬೇಕು ಅಂದ. ಸರಿ ಬಾರಪ್ಪ ಅಂದ್ಬಿಟ್ಟು ಸಾಯಂಕಾಲ ದೇವ್ರ ಮನೆ ಮತ್ತು ಕೊರಗಜ್ಜ ದೇವಸ್ಥಾನಕ್ಕೆ ಇಲ್ಲೇ ಮೂಡಿಗೆರೆಯಲ್ಲಿದೆ ಕೊರಗಜ್ಜ. ಸೊ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಈಗೆಲ್ಲ ಒಂದು ಕಡೆ ಊಟ ಮಾಡಿಕೊಂಡು ದೇವ್ರ ಮನೆ ಕಡೆ ಹೋಗೋಣ. ಇಷ್ಟೊತ್ತವರೆಗೂ ಬೆಟ್ಟದ ಭೈರವೇಶ್ವರದಲ್ಲೇ ಇದ್ದು ಚೂರು ನೋಡ್ಕೊಂಡು ಹಿಂಗೆ ಎಲ್ಲ ವ್ಯೂ ಎಲ್ಲ ಎಂಜಾಯ್ ಮಾಡಿಕೊಂಡು ಒಂಚೂರು ಫೋಟೋ ಗಿಟ್ಟೆಲ್ಲ ತಕ್ಕೊಂಡು ಎಷ್ಟೋ ದಿನ ಆಗಿದ್ದು ಫೋಟೋ ಶೂಟ್ಗಳೆಲ್ಲ ಮಾಡಿ. ಸೊ ಈ ಟೈಮಲ್ಲಿ ಎಲ್ಲೇ ಹೋದ್ರೂ ಒಂಥರ ಬಿಸಿಲು, ಒಂಥರ ಟಯರ್ಡ್ನೆಸ್ಸು ಅವೆಲ್ಲ ಇದ್ದಿದ್ದೆ. ಒಂಥರ ಆ್ಯಂಗ್ಸೈಟಿ ಎಲ್ಲ ಆಗೋ ಥರ ಆಗುತ್ತೆ. ಬಟ್ ಇಟ್ಸ್ ಓಕೆ. ಒಂಥರ ಬಿಸಿಲಲ್ಲಿ ರೈಡ್ ಮಾಡೋಕ್ಕೂ ಒಂಥರ ಚೆಂದ ಗುರು, ಆ ಫೀಲೇ ಬೇರೆ. ಒಬ್ಬ ರೈಡರು ಯಾವುದೇ ಬಿಸಿಲರಾಗಿರಲಿ ಮಳೆಯಲ್ಲಾಗಿರಲಿ ರೈಡ್ ಮಾಡೋಕ್ಕೆ ರೆಡಿ ಇರಬೇಕು. ಫೋಟೋ ತೆಗಿಯೋಕ್ಕೆ ಈ ಟೈಮಲ್ಲೂ ಚೆನ್ನಾಗಿ ಬಂತು ಫೋಟೋಸ್ ಎಲ್ಲ. ಜೊತೆ ಕಡಿಮೆ ಜನ ಇರ್ತಾರೆ ಈ ಟೈಮಲ್ಲಿ, ಅದೊಂದು ಅಡ್ವಾಂಟೇಜು. ದೇವಸ್ಥಾನದ ಬಾಗಿಲನ್ನು ತೆಗ್ದಿರಲಿಲ್ಲ, ಇರಲಿ ತೊಂದರೆ ಇಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ. ಸೊ ಇಲ್ಲೆಲ್ಲ ನೀವು ನೋಡ್ತೀರಂದ್ರೆ ಆಲ್ಮೋಸ್ಟ್ ಏನು ರೆಸಾರ್ಟ್ಗಳು ಜಾಸ್ತಿ. ಈ ಸುಮಾರು ದಿನದಿಂದ ಬೆಂಗಳೂರು ಇತ್ತಿ ಬೇಜಾರಾಗಿರ್ತಾರೆ ನೋಡ್ರಿ, ಅಂಥವ್ರೆಲ್ಲ ಇಲ್ಲಿ ಬಂದು ತಂಪಾಗಿ ಇದ್ಬಿಡ್ತಾರೆ. ಮನೆಗೆ ಹೋಗ್ಬಿಟ್ಟು ಸನ್ಸೆಟ್ಟು ದೇವ್ರ ಮನೇಲಿ ನೋಡೋಣ ಅಂತ ನಾನು ಪ್ಲ್ಯಾನ್ ಹಾಕಿದ್ದೀನಿ. ನೋಡೋಣ. ಬೆಟ್ಟದ ಭೈರವೇಶ್ವರದಿಂದ ನಿಮ್ಗೊಂದು 20 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಸೊ ನೋಡೋಣ, ನಿಧಾನ ಆಗುತ್ತೆ. ಒಂದ್ಸಲ ನಾರ್ಮಲ್ ಹೈವೇ ಆದ್ಬಿಟ್ರೆ 20 ಕಿಲೋಮೀಟ್ರೆಲ್ಲ ಚಚ್ಕೊಂಡು ಒಂದೇ ಸ್ಟ್ರೆಚಲ್ಲಿ ಹೋಗ್ತೀವಿ. ಇರೋ ಕರ್ವ್ ನೋಡಿರಿ ಒಂಚೂರು ಟೈಮ್ ಹಿಡಿಯುತ್ತೆ. ಆರಾಮಾಗಿ ಪೀಸ ನೆರಳಿದೆ. ಒಂಥರ ಬೆಟ್ಟ ಕೆಳಗೆ ಹೋಗಿ ಹತ್ತಿ ಇಳಿಯೋದು ಮಾಡೋದಲ್ವ. ಮೇಲೂ ಒಂಚೂರು ಬಿಸಿಲು ಹೊಡಿತದೆ, ಬಟ್ ಕೆಳಗಡೆ ಒಳ್ಳೆ ತಂಪಾಗಿದೆ. ನೋಡೋಣ ದೇವ್ರ ಮನೇಲಿ ಇನ್ನು ಅದು ಯಾವ ಪಾರ್ಟಿ ಇರ್ತದೆ ಬಿಸಿಲು ಗೊತ್ತಿಲ್ಲ, ನೋಡ್ಕೊಂಡು ಹೋಗೋಣ. ನೋಡ್ಬಿಟ್ಟು ದೇವ್ರ ಮನೆ ರೂಟು ಈ ಪಾರ್ಟಿ ಆಟಾಗೈತೆ. ಏನಕ್ಕೆ ಕಾಲ್ ಮಾಡೋರು ಗೊತ್ತಿಲ್ಲ. ನಾವು ಹೋಯ್ತಿರೋ ರೂಟು ಕರೆಕ್ಟೇ ಅನ್ಸುತ್ತೆ. ಅಲ್ಲಿರೋ ಲೋಕಲ್ಸ್ ಹೇಳಿದ್ರು ಇದೇ ರೂಟ್ ಅಂದರೆ. ಇಲ್ಲಿನವ್ರು ಹೇಳಿದ್ರು ಇದೇ ರೂಟ್ ಹೋಗ್ರಪ್ಪ, ದೇವಸ್ಥಾನ ಇದೆ ಹಂಗೆ, ಅಲ್ಲಿ ವ್ಯೂ ಪಾಯಿಂಟ್ ಇದೆ, ಹೋಗ್ಬೋದು, ಗಾಡಿನೂ ಹೋಗುತ್ತೆ. ಈ ಟೈಮ್ ಒಂಚೂರು ಸ್ಕಿಡ್ ಆಗುತ್ತೆ, ಹುಷಾರಾಗಿ ಹೋಗಿ ಅಂದರು. ಹೋಗೋಣ ಅವೆಲ್ಲ ಮಾಡೋಣ ಅಂದ್ಕೊಂಡ್ವಿ. ನನಗೆ ಕಲ್ಲು ರೂಟ್ಗಳೆಲ್ಲ ನೋಡ್ತಿದ್ರೆ ನನಗೆ ಯಾನ ಹೋಗಿ ನೆನಪಾಗುತ್ತೆ. ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಅದು ನನಗೆ ಯಾನದು. ಯಾಕೆಂದರೆ ನಮ್ಮ ಹುಡುಗ ಅವನೇ ಒಂದಿನ ಒಂದು ಜೊತೆ ಸಿಟ್ಟಿಂಗ್ ಆಗ್ತಾಗ ಹೇಳ್ತೀನಿ ನೋಡ್ರಿ, ಕ್ರೇಜಿ ಮಾತ್ರ ಅದಂತೂ. ಬದುಕು ಬಂದಿದ್ದೀವಿ ಅಂದ್ಕೊಳ್ರಿ, ಒಂಥರ ಜೀವನ ಹಿಡ್ಕೊಬತ್ತೀವಿ ಅಂತಾರಲ್ಲ ಹಂಗೆ. ವ್ಯೂ ಮಾತ್ರ ಕ್ರೇಜಿ ಇದೆ ನೋಡ್ರಿ ಇಲ್ಲಿ, ಅಲ್ಲ ಬ್ರೋ? ಸ್ವಲ್ಪ ಡೌನಾ? ನಡ್ರಿ ಹೋಣ, ನಡಿಯೋಣ, ಅಯ್ಯೋ ಅದಕ್ಕೇನಂತೆ. ಸೊ ಇನ್ನು ದೇವ್ರ ಮನೆಗೆ ಇನ್ನೊಂದು 2 ಕಿಲೋಮೀಟ್ರ್ ಇದೆ. ಈ ರೋಡ್ ನೋಡ್ಬಿಟ್ಟು ನೀವು ಇಷ್ಟು ಚೆನ್ನಾಗಿದೆಯಾ ಅನ್ಕೊಬೋದು. ತಪ್ಪು, ವರ್ಸ್ಟ್ ರೋಡ್ ಇತ್ತು ಹಿಂದ್ಗಡೆ ಎಲ್ಲ. ಈ ರೋಡ್ ಏನೋ ಚೆನ್ನಾಗಿ ಮಾಡಿಬಿಟ್ಟವ್ರೆ, ಬಟ್ ಬ್ಯಾಕ್ ಗ್ರೌಂಡೆಲ್ಲ ಭಾರಿ ಆಗಿತ್ತು. ಒಳ್ಳೆ ಬರೀ ಕಲ್ಲು ರೋಡೇ ಗುರು. ಒಂದು 2 ಕಿಲೋಮೀಟ್ರ್ ಐತೆ ಅನ್ನೋ ತೋರಿಸ್ತೈತೆ. ನೋಡೋಣ. ಅಲ್ಲೇನಿಲ್ಲ, ಒಂದು ದೇವಸ್ಥಾನ ಇದೆ ಮತ್ತು ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಮಾನ್ಸೂನಲ್ಲಿ ಬಂದು ಚೆನ್ನಾಗಿರುತ್ತೆ. ಮಾನ್ಸೂನಲ್ಲಿ ಬಂದರೆ ಒಂದು 2 ಥರ, ಒಂದು ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜು ಇದೆ. ಯಾಕೆಂದರೆ ಮಾನ್ಸೂನಲ್ಲಿ ಬಂದುಬಿಟ್ರೆ ಫುಲ್ಲು ಫಾಗು ಏನೂ ಕಾಣೋಲ್ಲ, ಇವೆಲ್ಲ ಕಾಣೋಲ್ಲ ಕರೆಕ್ಟಾಗಿ. ಮಾನ್ಸೂನ್ ಎಂಡಿಂಗಲ್ಲಿ ಬಂದರೆ ಈ ಥರ ಪ್ಲೇಸ್ಗಳಿಗೆ ಫಾಗ್ ಇರೋಲ್ಲ, ಇದೆಲ್ಲ ಗ್ರೀನರಿ ಇರುತ್ತೆ, ಚೆನ್ನಾಗಿರುತ್ತೆ. ಎಲ್ಲ ಥರ ವೆದರ್ಗಳು ಇದೆ. ಒಂಥರ ಸೈಕ್ ಅಂದ್ಕೊಳ್ರಿ ನೋಡ್ರಿ ಹೆಂಗೈತೆ. ಸೊ ಫೈನಲಿ ದೇವ್ರ ಮನೆ ಹತ್ರ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಓಪನ್ ಇದೆಯಲ್ವ, ನೋಡಬೇಕು. ನಮ್ಮ ಹುಡುಗರು ಅಲ್ಲಿ ಬ್ರೋಗವ್ರೆ, ನೋಡೋಣ. ಅಂಬಾ ಇದ್ಯಾವುದು ಹೋಟ್ಲುಗಳೆಲ್ಲ ಇಲ್ಲ. ನಮ್ಮ ಹುಡುಗರೆಲ್ಲ ಇಟ್ಬಿಟ್ಟು ಚಿಲ್ ಮಾಡ್ತವ್ರೆಲ್ಲ ನಿಂತ್ಕೊಂಡು. ಆ ಕಡೆ ಅವರೇ ನೋಡ್ರಪ್ಪ, ಇದೇ ದೇವರ ಮನೆ ದೇವಸ್ಥಾನ. ನೀವು ಮಾನ್ಸೂನಲ್ಲಿ ಬಂದರೆ ಒಂದು ಫೋಟೋ ಹಾಕ್ತೀನಿ ನೋಡಿ, ಹಂಗೆ ಕಾಣುತ್ತೆ. ನಾವು ಬಿಸಿಲುಗಾಲದಲ್ಲಿ ಬಂದಿದ್ದೀವಲ್ಲ, ಹಿಂಗೆ ಕಾಣ್ತೈತೆ. ಓಪನ್ ಇದೆ, ಒಳಗೆ ಸುತ್ತಾಡ್ಬೋದು. ನೋಡೋಣ ಹುಡುಗರು ಹೆಂಗೈತೆ ದೇವಸ್ಥಾನ. ಬಿಸಿಲು ಸರಿಯಾಗಿ ಹೊಡಿತೈತೆ. ನೋಡೋಣ ಬನ್ರಿ, ಅಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋಗೋಣ. ಸೊ ಇದೇನೇ ದೇವಸ್ಥಾನ. ಇದು ಕಲ್ಲು ಏನು ದೀಪದ ಕಲ್ಲ ಇದು? ಓಕೆ ನೋಡ್ರಪ್ಪ ಹಿಂಗೈತೆ. ಇಲ್ಲೊಂದು ಕಲ್ಲು ದೇವಸ್ಥಾನ. ನಾವೇ ತರ್ಕೊಂಡು ಹೋಗ್ಬೇಕಾ? ಚೆನ್ನಾಗಿದ್ದೀರ ಈ ಥರದ ಮನೆಗೊಂದು ಹಾಕ್ಸ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ. ನೋಡಪ್ಪ ದೇವಸ್ಥಾನ. ದೇವರೇ ಶೆಟ್ಟಿಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಆಯ್ಬ್ರ, ಈ ನಾನು ಈಗ ಏನು ಅರಿದೆ ಕಂದಗೆ ಒಂಚೂರು ಒಳ್ಳೆ ಬುದ್ಧಿ ಕೊಟ್ಬಿಡಪ್ಪ. ಕಾಲಗೆಲ್ಲ ಬಿಡ್ಬಿಡಕಣ, ಇರಲಿ ಇಲ್ಲಿರೋದು
ಒಳಗೆ ಬಿಡ್ತಾ ಇಲ್ಲ. ಕಾಣ್ತಿದ್ಯಾ? ಹಾಂ ಪಾಪ ಇಲ್ಲಿಂದ ಕಾಣುತ್ತಂತೆ. ಹಾಂ ಒಳಗಡೆ ಅಲ್ಲಿ ಕಾಣ್ತಿದೆ, ಗೋಪುರ ಕಾಣ್ತಿಲ್ಲ, ಬಟ್ ಒಳಗಡೆ ದೇವರಿದೆ. ಬಟ್ ಇಲ್ಲಿ ಮಾತ್ರ ಸಖತ್ತಾಗಿದೆ. ಈ ಸೈಡಿಂದ ತೋರಿಸ್ತೀನಿ. ಕಾಲಭೈರವ ಸ್ವಾಮಿ, ದೇವರ ಹೆಸರು ಕಾಲಭೈರವ ಅಂತೆ. ದೇವರ ಮನೆ ನೋಡುಗರು, ಇಷ್ಟು ದೊಡ್ಡದು ಕಂಬ ಇಟ್ಟವ್ರೆ. ಇಲ್ಲಿ ಪಾದ ಇದೆ, ಇಲ್ಲಿ ಮೇಲೆ ದೀಪ ಹಚ್ತಾರಂತೆ. ಸುತ್ತ ನೋಡ್ರಿ ಹಿಂಗಿದೆ. ಕ್ರೇಜ್ ಯಾಕೆ ಮಾಡೋರು ಏನೋ. ಈ ಸೈಡೆಲ್ಲ ದೇವಸ್ಥಾನಗಳೆಲ್ಲ ಒಂಥರ ಕಲ್ಲು ಸಖತ್ತಾಗಿರುತ್ತೆ. ಆ ಥರ ಕಲ್ಲಲ್ಲಿ ಕಟ್ಟಿರ್ತಾರೆ ನೋಡ್ರಿ. ಆ ಸ್ಟೋನ್ ವರ್ಕ್ ನೋಡಿ ಏನು ಭಾರಿ ಆಗೈತೆ. ಅಂದರೆ ನೀವು ಈ ಸೈಡೆಲ್ಲ ಹೋಗೋದೆಲ್ಲ ಇದೇ ಥರ ಸ್ಟೋನ್ ವರ್ಕ್ ಇರುತ್ತೆ. ನೀವು ಬೇರೆ ಕಡೆ ನೋಡಿದ್ರೆ ಕಿರೀಟ ಥರ ಏನೋ ಮಾಡಿರ್ತಾರೆ, ಬಟ್ ಇಲ್ಲಿ ಈ ಥರ ಸ್ಟೋನ್ ವರ್ಕು. ಇಲ್ಲಿ ಬೆಟ್ಟದ ಬೇರೆ ನೋಡಿದ್ರೆ ಅಲ್ಲಿ ಆಲ್ಮೋಸ್ಟ್ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಇದೇ ಥರ ನೋಡ್ರಿ. ಅದು ಕಲ್ಲುಗಳು ನೋಡ್ರಿ ಎಷ್ಟು ತಣ್ಣಗೆ ಆಗ್ತಿದ್ವಿ. ಆಲ್ಮೋಸ್ಟ್ ನಾವೇನು ಅಂದರೆ ಈಗ ಕಾಡು ಮಧ್ಯದಲ್ಲಿ ಇದ್ದೀವಿ, ಕೆಳಗಡೆ ಇದೆ ಒಂಥರ ಮಧ್ಯದ ರೇಂಜಲ್ಲಿ ಇದ್ದೀವಿ. ಸೊ ಒಳಗೆ ತೆಗ್ದಿದ್ರೆ ಹೋಗ್ಬೋದಿತ್ತು, ತೆಗ್ದಿಲ್ಲ ಇವತ್ತು. ಪರವಾಗಿಲ್ಲ ಪಾಪ ಅವರು ಮಧ್ಯಾಹ್ನ ಇಷ್ಟು ಬೇಗ ತೆಗ್ದು ಏನು ಮಾಡ್ತಾರೆ, ಅವ್ರ ಕೆಲಸಗಳೆಲ್ಲ ಇರ್ತವೆ. ಸೊ ಇಲ್ಲಿಂದ ನೋಡೋಣ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ವ್ಯೂ ಪಾಯಿಂಟ್ ಇದೆ, ಒಂದು ಹಂಗೆ ಐಸ್ ಕ್ರೀಮ್ ತಿನ್ಕೊಂಡು ತಣ್ಣಗೆ ವ್ಯೂ ಪಾಯಿಂಟ್ ಹತ್ರ ಹೋಗಿ ಅಲ್ಲ ನೋಡಿಕೊಂಡು ಡೈರೆಕ್ಟ್ ಇಲ್ಲಿಂದ ಚಿಕ್ಕಮಂಗ್ಳೂರಿಗೆ ಹೋಗಿ ಅಲ್ಲಿ ಆಲ್ಟ್ ಆಗಿ ಅಲ್ಲಿಂದ ಬೇರೆ ಎಲ್ಲರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ವ್ಯೂ ಪಾಯಿಂಟ್ ಹತ್ರ ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ದೇವರ ಮನೆ ಹತ್ರ ಸುಮಾರು ಕಡೆ ಗಾಡಿಲೆಲ್ಲ ಹೋಗ್ಬೋದು. ಸೊ ನಾವು ಇಲ್ಲಿ ಇನ್ನೊಂದು ಯಾವುದೋ ನೋಡಿ ಇವರು ಹಿಂಗೆ ಹೋಗಿ ಚೆನ್ನಾಗಿರುತ್ತೆ ಅಂದರೆ ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ವ್ಯೂ ಪಾಯಿಂಟ್ ಚೆನ್ನಾಗಿತ್ಯಾ ಇಲ್ವಾ ಅಂತ. ಜನಗಳು ಕಾಣ್ತಾ ಇಲ್ಲ. ವೆದರ್ ಫುಲ್ಲು ಮೈಲ್ಡಾಗಿದೆ, ಬಟ್ ಒಂಥರ ಚೆನ್ನಾಗಿದೆ ವೆದರು. ಸೊ ದೇವ್ರ ದರ್ಶನ ಆಯಿತು. ಇಲ್ಲೇ ಇರೋದು ದೇವರು ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು, ಜಗದೇವಿದಲ್ಲ ಅಲ್ಲೇ ದೇವರು ಇರೋದು. ದರ್ಶನ ಎಲ್ಲ ಆಯಿತು ಚೆನ್ನಾಗಿ. ಸೊ ಈಗ ಇಲ್ಲಿಂದ ಚಿಕ್ಕಮಂಗ್ಳೂರು ಹೊಂಟಿದ್ದೀವಿ. ಖುಷಿ ಆಯಿತು ಇಲ್ಲಿಗೆ ಬಂದು ಹೊರಡೋಣ ಅಂದ್ಬಿಟ್ಟು ಅಲ್ಲೇ ಅಲ್ಲೊಂದು 10 ನಿಮಿಷ ಆಯ್ತು ನಾವು ಇಲ್ಲಿ ನಿಂತು. ಸೊ ಇವಾಗ ಪೂಜೆ ಗೀಜೆಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು ತಿನ್ಕೊಂಡು ಸೊ ಈಗ ಇಲ್ಲಿ ಬಿಟ್ಟು ಇಲ್ಲಿಂದ ಡೈರೆಕ್ಟ್ ಚಿಕ್ಕಮಂಗ್ಳೂರು ಒಂದು 27 ಕಿಲೋಮೀಟ್ರ್ ಐತೆ. ಒಂದು 40 ನಿಮಿಷ ಬೇಕು, ಯಾಕಂದರೆ ಫುಲ್ ಕ್ರಾಸಿಂಗ್ ನೋಡ್ರಿ. ಅದಪ್ಪ ಒಂದು 40 ನಿಮಿಷ ಬೇಕು, ಯಾಕೆಂದರೆ ಓವರ್ಟೇಕೆಲ್ಲ ಮಾಡೋಕ್ಕೂ ಆಗೋಲ್ಲ. ನೋಡೋಣ ನಿಧಾನಕ್ಕೆ ಹೋಗೋಣ, ಏನು ಅರ್ಜೆಂಟ್ ಏನಿಲ್ಲ.